ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಲುವೆಯ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ವಿರೋಧ ವ್ಯಕ್ತವಾಯಿತು. ವಿರೋಧ ಮಾತ್ರವಲ್ಲದೆ ರೈತರು ಬೀದಿಗಿಳಿದು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಗಡುವು ಕೊಟ್ಟು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ರೈತರು. ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಿದ್ದಾರೆ ಪ್ರತಿಭಟನಾಕಾರರು. ಜೆಸಿಬಿಗಳ ಮೂಲಕ ನಾಲೆಗಳನ್ನು ಮುಚ್ಚಿಸ್ತಾ ಇದ್ದಾರೆ ಖುದ್ದು ಪ್ರತಿಭಟನಾಕಾರರೇ. ಹೇಮಾವತಿ ನಾಲೆಗೆ ಪೈಪ್ಗಳನ್ನು ಉರುಳಿಸಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಗುರೂರು ಜಲಾಶಯದಿಂದ ತುಮಕೂರು ಜಿಲ್ಲೆಗೆ ಹರಿಯುವಂತ ಕಾಲುವೆ ಇದು. ಆ ಕಾಲುವೆಗೆ ಮತ್ತೊಂದು ಎಕ್ಸ್ಪ್ರೆಸ್ ಕೆನಾಲ್ ನಿರ್ಮಿಸಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಗೆ ನೀರನ್ನು ಹರಿಸುವಂತ ಯೋಜನೆ ಇದು. ನಮಗೆ ಕುಡಿಯೋಕೆ ನೀರಿಲ್ಲ, ಕೃಷಿಗಂತೂ ಹೇಳಲೇಬೇಡಿ. ಹೀಗಿರಬೇಕಾದ್ರೆ ನಮ್ಮ ನೀರನ್ನ ಪಕ್ಕದ ರಾಮನಗರ ಜಿಲ್ಲೆಗಳಿಗೆ ಯಾಕೆ ಹರಿಸ್ತಾ ಇದ್ದೀರಿ? ಮಾಗಡಿಗೆ ಹರಿಸುವಂತ ಅವಶ್ಯಕತೆ ಏನಿದೆ? ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡ್ತಾ ಇರುವಂತ ಈ ಕಾಮಗಾರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಸಾವಿರಾರು ರೈತರು, ಸ್ವಾಮೀಜಿಗಳು, ವಿವಿಧ ಪಕ್ಷದ ಮುಖಂಡರು, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು, ಸಾಮಾನ್ಯ ಜನ ಹೀಗೆ ಅನೇಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಆಗ್ರಹ ಇಷ್ಟೇ, ಎಕ್ಸ್ಪ್ರೆಸ್ ಕಾಲುವೆಯನ್ನ ನಿರ್ಮಾಣ ಮಾಡೋದ್ರಿಂದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಹಾಗೂ ಕುಣಿಗಲ್ ತಾಲೂಕಿಗೆ ಅನ್ಯಾಯವಾಗುತ್ತೆ. ನಮಗೆ ಸುಖ ಸುಮ್ಮನೆ ಅನ್ಯಾಯ ಮಾಡುವಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ರಾಮನಗರ ಮತ್ತು ಮಾಗಡಿ ಜಿಲ್ಲೆಗಳಿಗೆ ನೀರು ಕಲ್ಪಿಸುವ ದೃಷ್ಟಿಯಿಂದ ನಮ್ಮ ವಿರೋಧ ಇಲ್ಲ. ಆದರೆ ನಮ್ಮ ನೀರನ್ನು ಕಸಿದುಕೊಂಡು ರಾಮನಗರಕ್ಕೆ ಅಥವಾ ಮಾಗಡಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ನಾವು ವಿರೋಧವನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ, ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ಸಾವಿರಾರು ರೈತರು, ಸ್ವಾಮೀಜಿಗಳು, ಹೋರಾಟಗಾರರು ಬೀದಿಗಿಳಿದಾಗ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ರು. ಮಾತ್ರವಲ್ಲದೆ ಪ್ರತಿಭಟನೆಯನ್ನ ತಡೆಯುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ರೈತರು, ಮುಖಂಡರು, ಸ್ವಾಮೀಜಿಗಳನ್ನ ಅರೆಸ್ಟ್ ಮಾಡಿ ಬಸ್ಸಿನಲ್ಲಿ ಕರೆದೊಯ್ಯಲಾಗಿದೆ. ಆದರೂ ಕೂಡ ರೈತರ ಕಿಚ್ಚು ಮಾತ್ರ ತಣ್ಣಗಾಗಿಲ್ಲ. ರೈತರು ಈಗಲೂ ಕೂಡ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಬಟ್ ಸರ್ಕಾರಕ್ಕೆ ಈಗಾಗಲೇ ಗಡುವು ಕೊಟ್ಟಿದ್ದಾರೆ, ವಾಪಸ್ ತೆಗೆದುಕೊಳ್ಳಲಾಗಿದೆ, ಗಡುವು ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಸ್ ಕಾಲುವೆಯ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ. ಇವತ್ತು ತಾವೇ ಖುದ್ದಾಗಿ ಜೆಸಿಬಿಯನ್ನು ತೆಗೆದುಕೊಂಡು ಆ ಕಾಲುವೆಗೆ, ಬೃಹದಾಕಾರದ ಕಾಲುವೆ ಇದೆ ನೋಡ್ತಾ ಇದ್ದೀರಿ, ಆ ಕಾಲುವೆಗಳಿಗೆ ಮಣ್ಣು ಹಾಕಿ ಮುಚ್ಚುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಲೋ, ನೀನು ಹೇಳಿದ್ಯಾ? ನೋಡಿ, ನೀವು ಸೆಂಟ್ರಲ್ ಈ ಕಡೆ ಪಕ್ಕ ನಿಂತಿದ್ದು ನೋಡಿ, ಎಲ್ಲಿದ್ದಿ ನೋಡಿ, ಇಲ್ಲಿ ಎಂಡ್ ಆಗುತ್ತಲ್ಲ ಜೆಸಿಬಿ ಇದು ಚಾನಲ್, ಅಲ್ಲಿದ್ದಿ ನೋಡು. ಈ ಕಡೆ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಇವತ್ತು ಗಮನ ಸೆಳೆದಿರುವಂಥ ಏಕೈಕ ಸುದ್ದಿ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅದು ಎಕ್ಸ್ಪ್ರೆಸ್ ಲಿಂಕ್ ಕಾಲುವೆಯನ್ನ ತಡೆಗಟ್ಟಬೇಕು, ಆ ಕಾಮಗಾರಿಯನ್ನು ನಿಲ್ಲಿಸಬೇಕು, ಅದರ ಮೂಲಕ ಗುಬ್ಬಿ ಹಾಗೂ ಕುಣಿಗಲ್ಗೆ ಆಗುವ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ಹೇಳಿ ಈಗ ಸದ್ಯಕ್ಕೆ ಗಡುವನ್ನು ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಈಗ ಸದ್ಯಕ್ಕೆ ಅದನ್ನು ತಾತ್ಕಾಲಿಕವಾಗಿ ರೈತರಿಗೆ ಭರವಸೆ ಕೊಡುವ ಕೆಲಸ ಮಾಡ್ತಾ ಇದೆ. ಆಕ್ಚುಲಿ ಈಗ ರೈತರ ಹೋರಾಟ ಒಂದು ವೇಳೆ ಈ ಗಡುವು ಮುರಿದ ನಂತರವೂ ಕೂಡ ಆಗಲಿಲ್ಲ ಅಂತ ಹೇಳಿದ್ರೆ ರೈತರು ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭ ಒದಗಿ ಬರುತ್ತೆ ಅಂತ. ದಶರಥ್, ಈಗಾಗಲೇ ಅಲ್ಲಿನ ದೃಶ್ಯಾವಳಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ರೀತಿಯಾಗಿ ರೈತರು ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಅಲ್ಲಿನ ಚಿತ್ರಣವನ್ನು ಕೂಡ ಹೇಳ್ಬೋದು. ಗುಬ್ಬಿ ತಾಲೂಕಿನಲ್ಲಿ ಸಂಪೂರ್ಣ 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿತ್ತು. ಹಲೋ ಹಲೋ ಮುಂದುವರಿಸಿ. ದಶರಥ್, ಈಗಾಗಲೇ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು. ಆ 144 ಸೆಕ್ಷನ್ ಜಾರಿಯನ್ನ ಮುರಿದು ರೈತರು ಮತ್ತೆ ಅಲ್ಲಿನ ಸ್ಥಳೀಯ ಹೋರಾಟಗಾರರು, ಜೊತೆಗೆ ಸ್ವಾಮೀಜಿಯವರು, ರಾಜಕೀಯ ಮುಖಂಡರು, ಅದರಲ್ಲೂ ಬಿಜೆಪಿಯವರು ಎಲ್ಲರೂ ಕೂಡ ಸಾಂಕೇತಿಕವಾಗಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಅವರು ಹೇಮಾವತಿ ಕೆನಲ್ ಲಿಂಕ್ ಏನಿದೆ ಅದಕ್ಕೆ ವಿರೋಧ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಹಾಸನದಿಂದ ತುಮಕೂರಿಗೆ ಒಂದು ನಾಲೆ ಹೋಗುತ್ತೆ, ಆ ರೀತಿ ನೀರನ್ನು ತೆಗೆದುಕೊಂಡು ಹೋದ್ರೆ ನಮ್ಮ ವಿರೋಧ ಇಲ್ಲ. ಆದ್ರೆ ಏನು ಈಗ ಲಿಂಕ್ ಕಾಲುವೆ ಏನಿದೆ ಆ ಲಿಂಕ್ ಕಾಲುವೆಯನ್ನು ಮಾಡಿದ್ರೆ ಸಾಕಷ್ಟು ಇಲ್ಲಿ ನಮಗೆ ನೀರಿಗಾಗಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಬಂದಿದ್ರು. ಆದ್ರೆ ಇವತ್ತು ಅಂತಿಮವಾಗಿ ಹೋರಾಟಕ್ಕೆ
ಸಿದ್ಧತೆ ಮಾಡ್ಕೊಳ್ತಾರೆ. ಆ ಸಿದ್ಧತೆ ಸಂದರ್ಭದಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಒಂದಿಷ್ಟು ಬಿಜೆಪಿ ಜಿಲ್ಲಾಧ್ಯಕ್ಷ ಸೇರಿದಂತೆ ಸುಮಾರು ರೈತರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಕೆಎಸ್ಆರ್ಟಿಸಿ ಬಸ್ಗೆ ಚಕ್ರದ ಗಾಳಿಯನ್ನು ತೆಗೆದು ಪ್ರತಿಭಟನೆಯನ್ನು ತೀವ್ರಗೊಳಿಸ್ತಾರೆ. ಶಿವಮೊಗ್ಗ ಮತ್ತೆ ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಆ ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂತದ್ದು. ನಂತರದಲ್ಲಿ ತುಮಕೂರು ಜಿಲ್ಲಾಡಳಿತ ಮಧ್ಯದಲ್ಲಿ ಎಂಟ್ರಿ ಆಗುತ್ತೆ. ಸರ್ಕಾರ ಒಂದು ಸೂಚನೆ, ಯಾವಾಗ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಸಂಸದರಾಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಜೊತೆಗೆ ಪರಮೇಶ್ವರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಒಂದೊಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾವಾಗ ಆ ಹೇಳಿಕೆಗಳು ಸರ್ಕಾರದ ವಿರೋಧವಾಗಿರ್ತದೆ, ಅದನ್ನ ಮನಗಂಡಂತಹ ಸರ್ಕಾರ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಜಿಲ್ಲಾಡಳಿತಕ್ಕೆ. 1 ತಿಂಗಳ ಗಡುವನ್ನು ನಮಗೆ ಕೊಡಿ, ಅಲ್ಲಿಗೆ ನಾವು ಸರಿ ಮಾಡ್ತೀವಿ ಅನ್ನುವ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದೇ ರೀತಿ ಜಿಲ್ಲಾಡಳಿತ ಇವರಿಗೆ ಪ್ರತಿಭಟನಾಕಾರರಿಗೆ 1 ತಿಂಗಳು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ 1 ತಿಂಗಳ ಗಡುವನ್ನು ಪ್ರತಿಭಟನಾಕಾರರು ಜಿಲ್ಲಾಡಳಿತಕ್ಕೆ ಕೊಟ್ಟಿರುವಂತದ್ದು. ಅಷ್ಟರೊಳಗೆ ನಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡಿ ಅಂತ. ಸಮಸ್ಯೆ ಸಾಲ್ವ್ ಮಾಡ್ಲಿಲ್ಲ ಅಂತ ಅಂದ್ರೆ ಇದು ಕೇವಲ ಸುಮ್ನೆ ಸಾಂಕೇತಿಕವಾಗಿ ಒಂದು ಉದಾಹರಣೆಗೆ ಸುಮ್ನೆ ನಾವು ಒಂದು ಅವರಿಗೆ ಏನು ಹೇಳ್ತಾರೆ ಅದಕ್ಕೆ ಅಂದ್ರೆ ಒಂದು ನಮ್ಮ ಶಕ್ತಿ ಏನಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಮಾತ್ರ ಸಿಂಪಲ್ ಆಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಈಗ ಪ್ರತಿಭಟನಾ ಸ್ಥಳದಲ್ಲಿ ಆ ಲಿಂಕ್ ಕೆನಲ್ ಏನಿತ್ತು, ಆ ಲಿಂಕ್ ಕೆನಲ್ ನ JCB ಇಂದ ಮುಚ್ಚುವಂತಹ ಕೆಲಸಕ್ಕೆ ಈಗಾಗಲೇ ಅಲ್ಲಿನ ಸ್ಥಳೀಯರು ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಪೊಲೀಸರು ಬೀಡು ಬಿಟ್ಟಿದ್ರು, ಸಾಕಷ್ಟು ಎಲ್ಲರೂ ಕೂಡ ಸಾಕಷ್ಟು ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಂಕಾಪುರ ಏನಿದೆ, ಕುಬಿ ತಾಲೂಕಿನ ಸಂಕಾಪುರ ಗ್ರಾಮದಲ್ಲಿ ಆ ಕಾಲುವೆಯನ್ನು ಮುಚ್ಚಲಿಕ್ಕೆ ಅಂತಲೇ ರೈತರು ಅಲ್ಲಿಗೆ ಹೊರಟು ಈಗ ಅಲ್ಲಿಗೆ ಜಿಲ್ಲಾಡಳಿತ ಸೂಚನೆ ಅಂತ 1 ತಿಂಗಳ ಮಟ್ಟಿಗೆ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡಿರುವಂತದ್ದು. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮಲ ಮಾಹಿತಿಗೆ.